ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅದ್ ಸರಿ, ಇವಳು ನೆರಳು ತರಾನೇ ಓಡಾಡ್ತಾ ಇರ್ತಾನಲ್ಲ, ಇವ್ರದಿನ್ ಲವ್ ಮ್ಯಾರೇಜಾ? ಹೌದು, ಇವಳನ್ನ ನೆರಳು ತರ ಫಾಲೋ ಮಾಡಿನೇ ಬುಟ್ಟಿಗೆ ಬೀಳಿಸ್ಕೊಂಡ್ಬಿಟ್ಟ ಇವಳನ್ನ. ಅದ್ ಸರಿ, ಅಷ್ಟೆಲ್ಲಾ ಆಸ್ತಿ ಇದ್ದವರು ಮನೆ ಕೆಲ್ಸಕ್ಕೆ ಯಾಕೆ ಬಂದಿದ್ದೀರಾ? ನಿಮ್ ಆಸ್ತಿ ಎಲ್ಲ ಏನಾಯ್ತು? ಏನ್ ನಿಮ್ ಪ್ಲಾನು? ನಮ್ಮ ಮನೆಗೆ ಇಡಿ ರೈಡ್ ಆಗಿದೆ. ಕಾರು, ಬಂಗ್ಲೆ, ಆಸ್ತಿ, ಬಿಸ್ನೆಸ್ ಎಲ್ಲ ಮುಟ್ಕೋಲ್ ಹಾಕೊಂಡ್ಬಿಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ. ಅಕ್ಕಂಗೆ ಅರೆಸ್ಟ್ ವಾರೆಂಟ್ ಆಗಿದೆ. ನಮ್ಮ ಸೇಫ್ಟಿಗೆ ಅಂತ ಇದ್ದಿದ್ದ ಒಡವೆನೆಲ್ಲ ನಮ್ಮ ಡ್ರೈವರ್ ಹತ್ರ ಕೊಟ್ಟಿದ್ವಿ. ಆದರೆ ಅವನು ಮೋಸ ಮಾಡಿ ಒಡವೆನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ನಮಗೆ ಉಳ್ಕೊಳಕ್ಕೆ ಊಟಕ್ಕೆ ಕಾಸಿರ್ಲಿಲ್ಲ. ಅದಕ್ಕೆ ಮನೆ ಕೆಲಸ ಆದ್ರೂ ಪರವಾಗಿಲ್ಲ ಅಂತ ನಿಮ್ಮ ಮನೆ ಕೆಲ್ಸಕ್ಕೆ ಬಂದ್ವಿ. ಡಾಕ್ಯುಮೆಂಟ್ ಸರಿ ಇದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ವಲ್ಲ. ನೀವು ಕಳ್ರು. ಗವರ್ಮೆಂಟ್ ಅನ್ನ ಯಾಮಹರಿಸಿರ್ತೀರಾ, ಅದಕ್ಕೆ ಅರೆಸ್ಟ್ ವಾರೆಂಟ್ ಆಗಿದೆ. ನಿಮ್ಮ ಆಸ್ತಿನೆಲ್ಲ ಮುಟ್ಗೋಲ್ ಹಾಕಿದ್ದಾರೆ ಅಲ್ವಾ? ಸರಿ ಆಯ್ತು, ಹೋಗ್ ಕೆಲಸ ನೋಡ್ಕೊಳ್ಳಿ. ಶಿವಗಾಮಿ, ನಿನ್ನ ಹತ್ರ ಏನು ಹೇಳಬೇಕಾಗಿತ್ತು. ಏನ್ ಹೇಳಿ? ಈ ಟೈಮಲ್ಲಿ ರಜನಿ ಬಳ್ಳಾರಿಗೆ ಹೋಗೋಕ್ಕಾಗಲ್ಲ. ಪೊಲೀಸ್ನವ್ರು ಕರೆದಾಗೆಲ್ಲ ಇನ್ವೆಸ್ಟಿಗೇಷನ್ಗೆ ಅಂತ ಹೋಗ್ಬೇಕಾಗತ್ತೆ. ವಾವ್, ಒಳ್ಳೆ ಪ್ಲಾನ್ ಮಾಡಿದ್ದೀರಾ ಅಶೋಕ್. ಅಲ್ಲ, ನೀನ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಾ ಇಲ್ಲ. ರಜನಿ ಬಳ್ಳಾರಿಗೆ ಹೋಗದೆ ಇರೋದಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈಗ ನಿನ್ ಪ್ರಕಾರ ನಾನೇ ಇದನ್ನೆಲ್ಲ ಪ್ಲಾನ್ ಮಾಡಿದೀನಿ ಅಂತ ಹೇಳ್ತಿದ್ಯಾ ಅಲ್ವಾ? ಹಾಗೆ ಪ್ಲಾನ್ ಮಾಡೋದಿದ್ರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಏನೋ ಕಾಯಿಲೆ ಇದೆ ಅಂತ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ವಿ. ಅದನ್ನ ಬಿಟ್ಟು ಯಾರಾದರೂ ಡ್ರಗ್ಸ್ನ ಮನೇಲಿ ಇಟ್ಕೊಂಡು ಅವರೇ ಹೋಗಿ ಪೊಲೀಸರ ಹತ್ರ ಸಿಗಾಕೋತಾರ? ಬಳ್ಳಾರಿಗೆ ಹೋಗೋಕ್ಕಿಂತ 100 ಪಟ್ಟು ಹಿಂಸೆ ಅನ್ಭವಿಸ್ಬೇಕು. ಅಲ್ಲ, ನೀನು ಹೇಗಿದ್ದು ನನ್ನ ಪ್ಲಾನ್ ಅಂತ ಯೋಚನೆ ಮಾಡ್ತೀಯ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡು, ಬರ್ತಾ ನೀನು ತುಂಬ ಟಿಪಿಕಲ್ ಬಾಸ್ ಆಗ್ತಿದ್ಯಾ. ಮೊದಲೆಲ್ಲ ನೀನು ಹೀಗೆಲ್ಲ ಇರ್ಲಿಲ್ವಲ್ಲ ಶಿವಗಾಮಿ? ನೀವು ಮೊದಲೆಲ್ಲ ಹೀಗಿರ್ಲಿಲ್ವಲ್ಲ ಅಶೋಕ್. ನನ್ ಬದಲಾವಣೆ ಮಾತ್ರ ನಿಮಗ್ ಗೊತ್ತಾಗ್ತಿದೆ, ನಿಮ್ ಬದಲಾವಣೆ ನಿಮಗ್ ಗೊತ್ತಾಗ್ತಿಲ್ಲ ಅಲ್ಲ? ನೋಡು ಶಿವಗಾಮಿ, ಇಫ್ ಯು ಡೋಂಟ್ ಮೈಂಡ್ ಎನಿಥಿಂಗ್ ಪರ್ಸನಲ್, ಇಲ್ಲಾಂದ್ರೆ ನಾನು ಹೊರಡ್ಬಿಡ್ತೀನಿ. ಪರವಾಗಿಲ್ಲ ಆರ್ಯ, ಹೇಳು. ಪರ್ಸನಲ್ ಆಗಿದ್ದಿದ್ರೆ ಚೇಂಬರ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ವಿ. ಈ ವಿಷಯ ಪರ್ಸನಲ್ ವಿಷಯನೂ ಅಲ್ಲ, ಅಂತ ಇಂಪಾರ್ಟೆಂಟ್ ವಿಷಯನೂ ಅಲ್ಲ. ವೆರಿ ಗುಡ್. ಹಾಗಾದ್ರೆ ಮಿಸ್ಟರ್ ಆರ್ಯ ಅವ್ರೇನೋ ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದಿರಬೇಕು. ಮಾತಾಡ್ಕೊಳ್ಳಿ. ಶಿವಗಾಮಿ, ನಾ ಬಂದಿರೋದ್ರಿಂದ ಏನಾದರೂ ರಾಂಗ್ ಆಯ್ತಾ? ಹಾಗೆಲ್ಲ ಏನಿಲ್ಲ ಆರ್ಯ, ಅದು ಬಿಡು, ಅವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಅಚ್ಚರಿ, ಏನ್ ವಿಷಯ ಹೇಳು. ಮಧ್ಯಾಹ್ನ ಊಟಕ್ಕೆ ಆರ್ಡರ್ ಮಾಡ್ತಿದ್ದೆ, ಅದನ್ನ ಹೇಳೋಣ ಅಂತ ಬಂದೆ. ಸರಿ ಆಯ್ತು ಬಿಡು, ಅಶೋಕ್ಗೂ ಸೇರಿಸಿ ಆರ್ಡರ್ ಮಾಡ್ಬಿಡು. ಅಬ್ಬಬ್ಬಬ್ಬಬ್ಬ, ಏನೇ ಜಗಳ ಹಾಡಿದ್ರು ತಮ್ಮ ಪತಿದೇವ್ರನ್ನ ಬಿಟ್ಕೊಡಲ್ಲ ಅನ್ನೋದು ನನಗೆ ಗೊತ್ತಿದೆ.
ಅದಕ್ಕೆ 3 ಜನಕ್ಕೆ ಸೇರಿ ಆರ್ಡರ್ ಮಾಡಿದ್ದೀನಿ. ನಮ್ಮಿಬ್ಬರನ್ನ ನೋಡಿದ್ರೆ ನಿಂಗೆ ಹಾವು ಮುಂಗ್ಸಿ ತರ ಕಾಣಿಸ್ತೀವಲ್ಲ? ಏಯ್ ಇಲ್ಲಪ್ಪ, ಮತ್ತೆ ಈ ಮೊಸಳೆ ಹಾವು ಇರುತ್ತಲ್ವಾ ಆ ರೀತಿ. ಏಯ್ ಸರಿ ಬಾ. ಯಾ ಅಶೋಕ್ ಎಲ್ಲ ಹೋದ್ರು? ಅರ್ಜೆಂಟಾಗಿ ಒಂದ್ ಫೈಲ್ ಕಳಿಸ್ಬೇಕಲ್ಲ. ಶಿವಗಾಮಿ, ಊಟ ಬಂದಿದೆ, ಬಾವೋಣ. ಒಂದ್ 10 ನಿಮಿಷ, ಒಂದ್ ಸಣ್ಣ ಕೆಲ್ಸ ಅದೇ ಮುಗಿಸ್ಕೊಂಡು ನಾನೇ ಬರ್ತೀನಿ. ಆಮೇಲೆ ಬಂದು ಕೆಲಸ ಮಾಡಿದ್ರೆ ಆಯ್ತು. ಊಟ ನಮಗೋಸ್ಕರ ಕಾಯಬಾರ್ದು. ಕೆಲ್ಸನೂ ನಮಗೋಸ್ಕರ ಕಾಯ್ಬಾರ್ದು ತಾನೆ? ಅಮ್ಮ ತಾಯಿ, ನಿನ್ನತ್ರ ಮಾತಾಡಕ್ಕಂತೂ ಆಗಲ್ಲ ಬಿಡು. ನಾವು ಕೆಲ್ಸಗಾರೇ ಅಲ್ವಾ, ಊಟ ಮಾಡಿದ್ರೆ ತಾನೆ ಕೆಲಸ ಮಾಡಕ್ ಶಕ್ತಿ ಬರೋದು. ಸರಿ, ಅಶೋಕ್ ಎಲ್ಲಿ? ಅವ್ರನ್ನೂ ಕರಿಬೇಕಿತ್ತು. ಓ ಹೌದಲ್ವಾ, ಕರಿಬೇಕಲ್ಲ, ಮರ್ತೇ ಹೋಗ್ಬಿಟ್ಟೆ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಅಶೋಕ್ ಅವ್ರನ್ನ ಏನಾದ್ರು ನೋಡಿದ್ರಾ? ಆವಾಗ್ಲೇ ಕ್ಯಾಂಟೀನ್ ಅಲ್ಲಿ ಇದ್ರು ಸರ್. ಕ್ಯಾಂಟೀನ್ ಅಲ್ಲಿದ್ರಾ? ಸರಿ, ನೀವು ಓಡಿ. ಓಕೆ ಸರ್. ನೋಡ್ದ ಶಿವಗಾಮಿ, ಪಂಚಲಿಟಿ ಅಂದ್ರೆ ಆ ರೀತಿ ಇರಬೇಕು, ಕಮಿಟ್ಮೆಂಟ್ ಅಂದ್ರೆ ಆ ರೀತಿ ಇರಬೇಕು. ನೋಡು, ನಮ್ಗಿಂತ ಮುಂಚೆನೆ ಹೋಗಿ ಊಟಕ್ಕೆ ಕಾಯ್ತಿದ್ದಾರೆ. ಸುಮ್ಮನೆ ನಿನ್ನನ್ನು ಫ್ರೆಂಡ್ ಮಾಡ್ಕೊಳ್ಳೋದ್ರ ಬದಲು ಅಶೋಕನ ಫ್ರೆಂಡ್ ಮಾಡ್ಕೊಂಡಿದ್ರೆ ಒಳ್ಳೇದಿರ್ತಿತ್ತು. ಧಾರಾಳವಾಗಿ ಮಾಡ್ಕೊ. ಯಾರ್ ಬೇಡ ಅಂತ ಹೇಳಿದ್ರು? ಅಯ್ಯಯ್ಯೋ ಬೇಡಮ್ಮ, ನಾವು ಎಣ್ಣೆ ಪಾರ್ಟಿ, ವೀಕೆಂಡ್ ಪಾರ್ಟಿ ಅಂತ ಹೋಗ್ತಾ ಇರ್ತೀವಿ. ನನ್ನ ಪತಿದೇವ್ರನ್ನ ಹಾಳು ಮಾಡ್ಬಿಟ್ಟೆ ಅಂತ ನೀ ನನಗೆ ಕಾಲ್ ಮಾಡಿ ಬೈದ್ಯಾ. ಇದೆಲ್ಲ ನನಗೆ ಯಾಕೆ ಬೇಕು? ಅಷ್ಟಾದ್ರೂ ಗೊತ್ತಿದ್ಯಲ್ಲ. ನಡಿ ಹೋಗೋಣ. ಊಟ ಎಲ್ಲಿ? ಆಫೀಸ್ ಬೈಗೆ ಹೇಳಿದ್ದೀನಿ, ಕ್ಯಾಂಟೀನ್ ಇಡಕ್ಕೆ, ಅಲ್ಲೇ ಹೋಗೋಣ ಬಾ. ಅಶೋಕ್, ಎಲ್ಲಿದ್ದೀರಾ? ನಾನಿಲ್ಲ ಕ್ಯಾಂಟೀನ್ ಹತ್ರ ಬರ್ತಾ ಇದ್ದೆ. ಹೌದಾ, ಸರಿ ಬನ್ನಿ, ನಾನು ಕ್ಯಾಂಟೀನಲ್ಲೇ ಇದ್ದೀನಿ. ಓಕೆ. ಕೂತ್ಕೊಳ್ಳಿ. ಅಶೋಕ್, ಊಟ ಮಾಡೋಣ.